ಮೇಲ್ಗಡೆ ಗಮನಿಸ್ತಿರ್ಬೋದು ನೀವು ಯಾವ ಮಟ್ಟಿಗೆ ಎಂಪ್ಲಾಯೀಸ್ ಕೂಡ ಸೇಫ್ಟಿಯನ್ನು ಒದಗಿಸಿದ್ದಾರೆ ಇವರು ಅಂತಂದೇಳಿ. ಹಾಗಾದರೆ ಇಲ್ಲಿ ಆಗುವಂಥ ಜೀವ ಹಾನಿಗಳಿಗೆ ಯಾರು ಹೊಣೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ನೀವು ಮೇಲ್ಗಡೆ ಮತ್ತೊಂದು ಗಮನಿಸ್ತಾ ಇರ್ಬೋದು, ಅಷ್ಟೊಂದು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೇರವಾಗಿ ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ ಇದನ್ನು. ಹಾಗಿದ್ರೆ ಎಂಪ್ಲಾಯೀಸ್ಗೂ ಅಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಯಾವ ರೀತಿಯಾದಂಥ ಸೇಫ್ಟಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೀವೇ ನೋಡಬೇಕು, ನೀವೇ ಪ್ರಶ್ನೆ ಮಾಡಬೇಕಾಗಿದೆ. ಈಗ ಭಯ ಇದೆ, ಒಳಗೆ ಹೋಗೋಕೆ ಭಯ ಆಯ್ತು. ಒಳಗೆ ಸೇಫ್ಟಿ ಯೂಸ್ ಮಾಡಬೇಕು, ಅವ್ರದ್ದು ತಪ್ಪಿದೆ. ನೋಡಿ, ಇನ್ನೊಂದು ನಾವು ಈಗ ತಾನೇ ಓಪನ್ ಮಾಡಿದ್ದೀವಿ, ಅದನ್ನು ಬಂದ್ ಮಾಡೋದಕ್ಕಾಗಲ್ಲ ಅಂತಂದು ಹೇಳ್ತಾ ಇದ್ದಾರೆ. ಬಂದ್ ಮಾಡೋದು ಓಪನ್ ಮಾಡೋದು ವಿಚಾರ ಅಲ್ಲ. ಈಗ ಜನರಿಗೆ ಏನಾಯಿತು ಅಂದರೆ ಅವರೇ ಹೊಣೆ ತಾನೆ ಅಲ್ವಾ? ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ತಾವು? ತಪ್ಪೇ ಸರ್, ಅದು ಸೇಫ್ಟಿ ಮೆಜರ್ ಎಲ್ಲ ಮಾಡಿ ಇದು ಮಾಡ್ಬೇಕು. ಅವರು ಸೇಫ್ಟಿ ಎಲ್ಲ ನೋಡ್ಬೇಕು. ಅವ್ರದ್ದು ನಮಗೆ ಹೆದರಿಕೆ ಆಗೈತೆ ಮೇಲೆ ನೋಡೋಕ್ಕೆ, ಹಂಗಾಗ್ತಿದೆ. ಅದು ನಿಮ್ಮ ಕಡೆಯಿಂದ ಪ್ರಯತ್ನ ಪಟ್ಟು ನೋಡೋಣ ಏನಾಗುತ್ತೆ ಅಂತ. ಎಸ್ ವೀಕ್ಷಕರೇ, ಈಗ ಏನಪ್ಪ ಅಂತಂದು ಹೇಳಿದರೆ, ಏನು ಈ ಮಾಲನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ದೀಪಕ್ ಅನ್ನೋರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟೊಂದು ಕೇರ್ಲೆಸ್ ಆಗಿ ವರ್ತನೆ ಮಾಡ್ತಾ ಇದ್ದಾರಾ? ಎಷ್ಟು ಮಂತ್ಸಿಂದ ಹೊರಗಡೆ ಇದು ಮಾಡ್ತಾ ಇದ್ದಾರೆ ಸರ್? ನಮ್ಗೀಗ 4 ಮಂತ್ಸಿಂದ ನೋಡ್ತಾ ಇದ್ದೀವಿ. 4 ಮಂತ್ಸಿಂದ ಹೊರಗಡೆ ನೋಡ್ತಾ ಇದ್ದೇವೆ. ಮತ್ತು ಒಳಗಡೆ ಎಲ್ಲ ಅವರೇ ಮಾಡೋದ್ರಿಂದ ನಮಗೇನು ಗೊತ್ತಾಗ್ತಿಲ್ಲ. 4 ಮಂತ್ಸಿಂದ ನೋಡ್ತಾ ಇದ್ದೀವಿ. ನಮಗೂ ಏನು ಕ್ಯೂರಿಯಾಸಿಟಿ ಎಲ್ಲ ಯಾವ ಥರ ಏನು ಮಾಡ್ತಾರೆ ಅಂತ ಅಷ್ಟೇ. ಮ್ಯಾನೇಜರ್ ಮಾತಾಡ್ತಾ ಇರಬೇಕಾದ್ರೆ ಅವ್ರು ಹೇಳಿದರು, ಒಂದು 4 to 10 days ಏನೋ ಆಗಿದೆ ಅಂತಂದು ಹೇಳ್ಬಿಟ್ಟು ಇದನ್ನು ಇದು ಮಾಡ್ತಾ. 4 to 10 days ಅಂದರೆ ಅದು ಪೇಂಟಿಂಗ್ ಮಾಡೋದಾಗಿರ್ಬೋದೇನೋ. ಹೊರಗಡೆ ಕೆಲಸ ಎಲ್ಲ 4 ಮಂತ್ಸ್ ಮೇಲೆ ಆಗಿದೆ. ಫಸ್ಟ್ ಎಲ್ಲ ಆಗ್ತೈತೆ ಅಂತ ಅಂದರೆ ಮಾಮೂಲಿ ಕೆಲಸ ಮಾಡೀತಾ ಇದ್ದಾರೆ, ಅದು ಆಗ್ತೈತೆ. ಒಟ್ಟಿನಲ್ಲಿ 4 ಮಂತ್ಸಿಂದ ಹೊರಗಡೆ ನೋಡ್ತಾ ಇದೀವಿ ನಾವು. ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ ಸರ್? ನಾವು ಒಂದು 10 yearsಯಿಂದ ಇದೆ ವರ್ಕ್ ಮಾಡ್ತಾ ಇರ್ತೀವಿ. ಹೋಗಿದ್ರಾ ಕಪಾಲಿ ಥಿಯೇಟ್ರ್ ಇದ್ದಾಗ? ಕಪಾಲಿ ಥಿಯೇಟ್ರಿಗೆಲ್ಲ ನಾವೇ ಡೆಲಿವರಿ ಕೊಡ್ತಾ ಇದ್ದೀವಿ. ಕೂಲ್ ಡ್ರಿಂಕ್ಸ್ ಸಪ್ಲೈ ಮಾಡ್ತೀವಲ್ಲ, ಹಂಗಾಗಿ ಅವಾಗಿಂದ ನಮಗೊಂದು ಕಪಾಲಿ ಥಿಯೇಟ್ರಲ್ಲಿ ಭಾವನೆ ಅನುಬಂಧ ಸಖತ್ತಾಗಿದೆ. ಅದು ಅದೇ ಹೆಸರು ಇಟ್ಟಿದ್ದಾರಲ್ಲ, ಇನ್ನೂ ಖುಷಿ ಆಗ್ತೈತೆ. ಅದೇ ಹೆಸರು ಇಟ್ಟಿರೋದಕ್ಕಿಂತ ನಮಗೆ ಏನೋ ಕಪಾಲಿ ಹೆಸರೇ ಇಟ್ಟಿದ್ದಾರಲ್ಲ, ಏನೋ ಜನ ಹಳೆ ಹೆಸರನ್ನೇ ಹುಡಿಕೊಂಡು ಬರ್ಬೋದೇನೋ ಅನ್ನೋ ಫೀಲಿಂಗ್ಸ್ ಅಷ್ಟೇ ನಮ್ಮದು. ಆ್ಯಕ್ಚುಲಿ ಎಲ್ಲ ಫಿನಿಶ್ ಆದಮೇಲೆ ಲಾಸ್ಟಿಗೆಲ್ಲ ಓಪನ್ ಮಾಡಿ ಲಾಸ್ಟಿಗೆ ಓಪನ್ ಮಾಡಿ ಕ್ಲಿಯರ್ ಆಗಿದ್ಮೇಲೆ ಓಪನ್ ಮಾಡಿದರೆ ಒಳ್ಳೇದಿತ್ತು. ಅದು ಇವಾಗ ಅರ್ಧ ಒಂಥರ ಕೆಲಸ ಒಂದು ಕಡೆ ಓಪನ್ನು ಅಂದರೆ ಒಂಥರ ಇದು. ಎಸ್ ವೀಕ್ಷಕರೇ, ಇದಿಷ್ಟು ಏನು ಕಪಾಲಿ ಚಿತ್ರಮಂದಿರವನ್ನು ಡೆಮಾಲಿಷ್ ಮಾಡಿದ ನಂತರ ಏನು ಮಾಲ್ ಕಟ್ತಾ ಇದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳಾಗಿತ್ತು. ಕಪಾಲಿ ಥಿಯೇಟರ್ ಅನ್ನೋದು ಏನಿತ್ತು ಅದನ್ನು ಡೆಮಾಲಿಷ್ ಆದ ನಂತರ ಈಗ ಕಪಾಲಿ ಮಾಲ್ ಅಂತಂದು ಏನು ಮಾಡ್ತಾ ಇದ್ದಾರೆ, ಬಿಲ್ಡ್ ಮಾಡುವಲ್ಲಿ ಮುಖ್ಯವಾಗಿ ಕಂಡು ಬರ್ತಾ ಇರುವಂಥ ವ್ಯಕ್ತಿ ಯಾರಪ್ಪ ಅಂತಂದು ಹೇಳಿದರೆ ದೀಪಕ್ ಅಂತಂದು ಹೇಳಿ. ಈ ದೀಪಕ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದು ಹೇಳಿದರೆ, ಆಲ್ರೆಡಿ ಏನು ಮಾಲನ್ನು ಓಪನ್ ಮಾಡಿದ್ದೀವಿ ಅಂತಂದು ಹೇಳಿ ಜನರನ್ನ ಬರೋದಕ್ಕೆ ಬಿಟ್ಟಿದ್ದಾರೆ. ಅದಾದ ನಂತರ ಈಗ ಈ ರೀತಿಯಾಗಿ ವ್ಯವಸ್ಥೆ ಬೇರೆ ಒಂದು ಕನ್ಸ್ಟ್ರಕ್ಷನನ್ನು ಮಾಡ್ತಾ ಇದ್ದಾರೆ. ಕನ್ಸ್ಟ್ರಕ್ಷನ್ ಮಾಡೋ ಸಮಯದಲ್ಲಿ ಸಣ್ಣದೊಂದು ಎಕ್ಸಿಟ್ ಕೊಟ್ಟಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಆ ಸಣ್ಣ ಎಕ್ಸಿಟಲ್ಲಿ ಎಷ್ಟು ಜನ ಬರ್ಬೋದು ರೀ? ಅಕಸ್ಮಾತ್ ಏನಾದರೂ ಆದರೆ ದೀಪಕ್ ಅವರೇ ಹೊಣೆ ಆಗಿರ್ತಾರೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.